ನಗರದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂದೆ ಬಿಜೆಪಿ ಮುಖಂಡರು ಭಾರಿ ಪ್ರತಿಭಟನೆ ನಡೆಸಿದ್ದಾರೆ. ಡಾಕ್ಟರ್ ಶಿವರಾಜ್ ಪಟೇಲ್ ಹಾಗೂ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ವಿನಾಯಕರಾವ್ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ವಿಶ್ವ ಎಐ ಸಮಿಟ್ ವೇಳೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಡೆಸಿದ ದಂದಾಲೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯಕ್ಕೆ ಮುತ್ತಿಗೆ ಯತ್ನಿಸಿದರು. ಈ ವೇಳೆ ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಜಗತ್ತಿನ ಮುಂದೆ ಭಾರತದ ಮಾನಹಾನಿ ಮಾಡಿದ ಕೃತ್ಯವೆಂದು ಖಂಡಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ ರಾಜ್ಗುರು, ರವೀಂದ್ರ ಜಾಲ್ದರ್, ಜಿಲ್ಲಾ ವಕ್ತಾರ ಸಿದ್ದನಗೌಡ ನೆಲಹಾಳ, ರಾಘವೇಂದ್ರ ಹುಟ್ಟೂರು ಸೇರಿದಂತೆ ಹಲವಾರು ಭಾಗವಹಿಸಿದರು. ಜೊತೆಗೆ ಬಿಜೆಪಿ ನಗರ ಅಧ್ಯಕ್ಷರು, ಎಸ್ಸಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಪಿ ಯಲ್ಲಪ್ಪ, ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷೆ ಜಿ ವಿಜಯರಾಜೇಶ್ವರಿ, ಶರಣಮ್ಮ ಕಾಮರೆಡ್ಡಿ, ಸುಲೋಚನಾ ನಾಗವೇಣಿ ಹಾಗೂ ಅನೇಕ ಪ್ರಮುಖ ಮುಖಂಡರು ಮತ್ತು ಯುವ ಕಾರ್ಯಕರ್ತರು ಹಾಜರಿದ್ದರು. ಗುಂಡಾಗಳು ಅದಕ್ಕೆ ನುಗ್ಗಿ ಈ ನಿಟ್ಟಿನಲ್ಲಿ ಭಾರತ ದೇಶಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ನರೇಂದ್ರ ಮೋದಿಯವರ ವರ್ಚಸ್ಸು ಕುಗ್ಗಿಸುವಂಥ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದು ಖಂಡನೀಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ರಾಹುಲ್ ಗಾಂಧಿಯವರ ಮನೋಸ್ಥಿತಿ ಏನಿದೆ ಅದನ್ನೇ ತೋರಿಸ್ತದೆ. ಯಾವ ರೀತಿ ರಾಹುಲ್ ಗಾಂಧಿಯವರು ವಿದೇಶಗಳಲ್ಲಿ ಹೋಗಿ ಭಾರತ ದೇಶವನ್ನು ಹೀಯಾಳಿಸುವಂಥ ಟೀಕಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಮನಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡ್ತೇವೆ. ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತೀವಿ ನಾವು. ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಇದೆ. ನಾವು ಇವತ್ತು ಇದನ್ನು ಖಂಡಿಸ್ತೀವಿ ಮತ್ತು ಮುಂದಿನ ದಿನ ಕಾಂಗ್ರೆಸ್ ಪಾರ್ಟಿಯವರು ಎಚ್ಚರಿಕೆಗಳು ಇದೇ ರೀತಿ ನಿಮ್ಮ ಕಾರ್ಯವೈಖರಿ ಮುಂದುವರೆದ್ರೆ ನಾವು ನಿಮ್ಮ ಮನೆಗೆ ನುಗ್ಗುವಂಥ ಕೆಲಸ ಆಗ್ತದೆ ಅಂತ ಹೇಳಕ್ಕೆ ಬಯಸ್ತೀವಿ.
ಈ ಸಂದರ್ಭದಲ್ಲಿ ಕುಮಾರ್ ಹೆಗ್ಗಟ್ಟಿ ಪ್ರಧಾನ ಕಾರ್ಯದರ್ಶಿ, ಸುಲಹುದ್ದೀನ್ ಅಧ್ಯಕ್ಷರು, ಸೋಮಶೇಖರ್, ರಾಜೇಶ್, ಪವನ್ ಕುಮಾರ್, ಗಣೇಶ್ ಎಸ್, ಸಚಿನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಅನ್ವಯ ಸರ್ವೆ ನಂಬರ್ 899/2ರಲ್ಲಿರುವ 13 ಎಕರೆ ಜಮೀನು ಕರ್ನಾಟಕ ಕೆಲವು ಇನಾಮ್ ರದ್ದತಿ ಕಾಯ್ದೆ ಪರಿಚಯದ 4 ಮತ್ತು 5ರ ಪ್ರಕಾರ ಸರ್ಕಾರಿ ಭೂಮಿಯಾಗಿದೆ. ಸದರಿ ಭೂಮಿಯನ್ನು ಕಬಳಿಸಲಾಗಿದೆ ಎಂದು ಮನೋಜ್ ತಂದೆ ವೆಂಕೋಬಾಚಾರ್ಯ, ಕಿಶೋರ್ ತಂದೆ ವೆಂಕೋಬಾಚಾರ್ಯ, ರಾಘವೇಂದ್ರ ತಂದೆ ವೆಂಕೋಬಾಚಾರ್ಯ, ಮುಕುಂದ ತಂದೆ ವೆಂಕೋಬಾಚಾರ್ಯ, ಶ್ಯಾಮಾಚಾರ್ಯ ತಂದೆ ರಾಘವೇಂದ್ರ ಆಚಾರ್ ಮತ್ತು ರವೀಂದ್ರ ಜಾಲ್ದರ್ ತಂದೆ ನರಸಪ್ಪ ಜಾಲ್ದರ್ ವಿರುದ್ಧ ದೂರು ನೀಡಲಾಗಿದೆ.